ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಶಿಕ್ಷಕರ ಅರ್ಹತಾ ಬರುತ್ತೆ ಟಿ 2026 ಯಾವಾಗ ಬರುತ್ತೆ, ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಲಾಖೆ ಅಧಿಕೃತ ಆದೇಶ ಕೂಡ ಮಾಡಿಲ್ಲ, ಬಟ್ ಟೆಟ್ನ ಕೂಡ ಕಡ್ಡಾಯವಾಗಿ ಮಾಡಲೇಬೇಕಾಗುತ್ತೆ. ಬಿಕಾಸ್ ಆಕಾಂಕ್ಷಿಗಳು ಹೆಚ್ಚು ಇದ್ದಾರೆ, ಪ್ಲಸ್ ಕೋರ್ಟ್ ಆದೇಶ ಕೂಡ ಇದೆ. ಆ ನಿಟ್ಟಿನಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಕಂಡಕ್ಟ್ ಕೂಡ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಇಷ್ಟೊತ್ತಿಗೆ ನೋಟಿಫಿಕೇಶನ್ ಕೂಡ ಆಗ್ಬೇಕಿತ್ತು, ಬಟ್ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಅದೇ ಮಾಹಿತಿ ಪ್ರಕಾರ ನಿಮಗೆ ಏಪ್ರಿಲ್ ಅಥವಾ ಮೇ ಒಳಗಡೆ ನಿಮಗೆ ನೋಟಿಫಿಕೇಶನ್ ಕೂಡ ಆಗ್ಬಹುದು. ನಂತರ ನಿಮಗೆ ಜೂನ್ ಅಥವಾ ಮೇ ಅಥವಾ ಜೂನ್ ಆಸುಪಾಸಿನಲ್ಲಿ ನಿಮಗೆ ಟೆಟ್ ಆಗ್ಬೋದು ಅಂತ ಹೇಳಿ ಈ ಹಿಂದೆ ರಿಪೋರ್ಟ್ಸ್ ಗಳು ಕೂಡ ವರದಿಗಳು ಕೂಡ ಬರ್ತಾ ಇತ್ತು. ಅದರ ಬಗ್ಗೆ ತಯಾರಿ ಮಾಡ್ಕೊಳ್ತಾ ಇದೀವಿ ಅಂತ. ಬಟ್ ಶಿಕ್ಷಣ ಸಚಿವರು ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಬಿಕಾಸ್ ಈಗ ಒತ್ತಡ ಕೂಡ ಇದೆ, ಎಲ್ಲ ಕೂಡ ನೇಮಕಾತಿ ಕುರಿತು ಎಲ್ಲ ಕೂಡ ಮಾತಾಡ್ತಾ ಇದ್ದಾರೆ. 56,000 ಏನ್ ನೇಮಕಾತಿ ಪೆಂಡಿಂಗ್ ಇದೆ ಅದರ ಬಗ್ಗೆ ಎಲ್ಲ ಕೂಡ ಕಾನ್ಸಂಟ್ರೇಟ್ ಕೂಡ ಇದೆ. ನಂತರ ಸಚಿವರು ಏನ್ ಡಿಸೈಡ್ ಮಾಡ್ತಾರೆ ಅದು ಕೂಡ ಮಾಹಿತಿ ಏನಾಗಿರುತ್ತೆ. ಇಲ್ಲಿ ಅಫಿಷಿಯಲ್ ಸೋರ್ಸಸ್ ಪ್ರಕಾರ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ತಿಂಗಳು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಮಗೆ ಡೇಟ್ ಎಕ್ಸಾಮ್ ಪ್ರಾಬಬ್ಲಿ ಜೂನ್ ತಿಂಗಳಲ್ಲಿ ನಿಮಗೆ ಪ್ರಾಬಬ್ಲಿ ಟೆಟ್ ಕಂಡಕ್ಟ್ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಆಚೆ ಈಚೆ ಆಗ್ಬಹುದು. ಬಿಕಾಸ್ ಯಾಕೆ ಅಂದ್ರೆ ಈ ನೋಟಿಫಿಕೇಶನ್ ಕೂಡ ಇದೆ, ನೇಮಕಾತಿ ಕೂಡ ಇದೆ. ಈ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಾರೆ. ಶಿಕ್ಷಕರ ನೇಮಕಾತಿ ಮಾಡಿ ನಂತರ ನಿಮಗೆ ಆಸುಪಾಸಿನಲ್ಲಿ ನೋಡ್ಕೊಂಡು ಸಮಯ ಮಾಡೋಕ್ಕಾಗತ್ತೆ. ಆ ನಿಟ್ಟಿನಲ್ಲಿ ಆಸ್ ಆಫ್ ನಾವು ಬಂದ್ಬಿಟ್ಟು ಅಧಿಕೃತ ಆದೇಶ ಕೂಡ ಮಾಡಿಲ್ಲ. ಬಟ್ ಕೆಲವೊಂದು ಸೋರ್ಸಸ್ ಪ್ರಕಾರ ಏನ್ ಹೇಳ್ತಿದ್ದಾರೆ ಅಂದ್ರೆ ಪ್ರಾಬಬಲಿ ನಿಮಗೆ ಜೂನ್ ತಿಂಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಟೆಟ್ ನ. ಬಿಕಾಸ್ ಯಾಕೆ ಅಂದ್ರೆ ಟೆಟ್ ನಿಮಗೆ ಗೊತ್ತಿರೋ ಹಾಗೆ ವರ್ಷಕ್ಕೆ 2 ಬಾರಿ ಕಡ್ಡಾಯವಾಗಿ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಲಾಸ್ಟ್ ಡಿಸೆಂಬರ್ ಅಲ್ಲಿ ಆಗಿತ್ತು. ಈಗ ನಿಮಗೆ ಈ ವರ್ಷ ಡಿಸೆಂಬರ್ ಅನ್ಕೊಂಡ್ರೆ ಈಗ ಫಸ್ಟ್ ಸ್ಪೀಡ್ ಅಲ್ಲಿ ಈಗ ಫಸ್ಟ್ ಹಾಫ್ ಅಲ್ಲಿ ಇಯರ್ ಎಂಡ್ ಅಲ್ಲಿ ಒಂದ್ಸಲ ಆದ್ರೆ ಫಸ್ಟ್ ಹಾಫ್ ಅಲ್ಲಿ ಒಂದ್ಸಲ ಆಗ್ಲೇಬೇಕಾಗುತ್ತೆ. ಬಿಕಾಸ್ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ, ಪ್ಲಸ್ ಒತ್ತಡ ಕೂಡ ಇರುತ್ತೆ, ಪ್ಲಸ್ ಕೋರ್ಟ್ ಆದೇಶ ಕೂಡ ಇದೆ. ಆ ನಿಟ್ಟಿನಲ್ಲಿ ಟೆಟ್ ನ ಮಾಡಬೇಕಾಗುತ್ತೆ. ಎಕ್ಸ್ಪೆಕ್ಟೆಡ್ ಡೇಟ್ ನಾನು ನಿಮ್ಗೆ ಹೇಳಿದ್ದೀನಿ, ಏಪ್ರಿಲ್ ತಿಂಗಳಲ್ಲಿ, ಈ ತಿಂಗಳಲ್ಲಿ ಎಕ್ಸ್ಪೆಕ್ಟೆಡ್ ನೋಟಿಫಿಕೇಶನ್ ಅಂತ ಹೇಳಿದ್ದಾರೆ. ಆಸುಪಾಸು ಆಗ್ಬೋದು ಹಿಂದೆ ಮುಂದೆ. ಜೂನ್ ಅಲ್ಲಿ ಎಕ್ಸಾಮ್ ನಡಿಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಜೂನ್ ಅಲ್ಲಿ ನಡಿಬಹುದು ಅನ್ಸುತ್ತೆ. ಬಟ್ ಆಸುಪಾಸು ಹಿಂದೆ ಮುಂದೆ ಆದ್ರೂ ಕೂಡ ಹೇಳಕ್ಕಾಗೋದಿಲ್ಲ. ಇದು ಒಂದು ಅಪ್ಡೇಟ್ ಕೂಡ ಇದೆ. ಬಟ್ ಸಚಿವರು ಇಲಾಖೆಯವರು ಮಾಹಿತಿ ಕೊಡಬೇಕಾಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ನಾವು ರೆಗ್ಯುಲರ್ ಅಪ್ಡೇಟ್ ನಿಮಗೆ ಕೊಡ್ತೀವಿ. ಥ್ಯಾಂಕ್ ಯು.